ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನು ನೋಡಿಕೊಳ್ಳುತ್ತೀರ ತಾನೆ? ಕನ್ನಡಿಯನ್ನು ನೋಡಿಕೊಂಡಾಗ ನನ್ನ ಚೆಹರೆ ಹೇಗೆ ಕಾಣಿಸುತ್ತಿದೆ? ನನ್ನ ಕೂದಲು ಬಿಳಿಯಂತೂ ಆಗಿಲ್ಲ ತಾನೆ? ನನ್ನ ಚೆಹರೆಯಲ್ಲಿ ಯಾವ ಕಲೆಯೂ ಕಾಣಿಸುತ್ತಿಲ್ಲ ತಾನೆ ಎಂದು ಸ್ಥೂಲ ರೂಪದಲ್ಲಿ ಚೆಹರೆಯನ್ನು ನೋಡಿಕೊಳ್ಳುವ ಬದಲು ನಾವು ಸೂಕ್ಷ್ಮ ರೂಪದಲ್ಲಿ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು. ಅಂದರೆ ನನ್ನ ಚೆಹರೆಯಲ್ಲಿ ಚಿಂತೆ ಇದೆಯೋ ಅಥವಾ ನನ್ನ ಚೆಹರೆ ಶಾಂತವಾಗಿದೆಯೋ? ನನ್ನ ಚೆಹರೆ ಖುಷಿಯ ಚೆಹರೆ ಆಗಿದೆಯೋ ಅಥವಾ ನನ್ನ ಚೆಹರೆಯಲ್ಲಿ ದುಃಖದ ಚಿಹ್ನೆ ಕಾಣಿಸುತ್ತಿದೆಯೋ ಎಂದು ಸ್ವಯಂವನ್ನು ನೋಡಿಕೊಳ್ಳಿ. ಏಕೆಂದರೆ ರಾತ್ರಿ ಮಲಗುವಂತಹ ಸಮಯದಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ಮಲಗುತ್ತೇವೋ, ಯಾವ ವಿಚಾರವನ್ನು ಮಾಡುತ್ತಾ ಮಲಗುತ್ತೇವೋ, ಬೆಳಗ್ಗೆ ಎದ್ದಾಗ ನಮ್ಮ ಚೆಹರೆಯಲ್ಲಿ ಅದೇ ರೇಖೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಆದ್ದರಿಂದ ರಾತ್ರಿ ಮಲಗುವಂತಹ ಸಮಯದಲ್ಲಿ ನನ್ನ ಸ್ಥಿತಿ ಹೇಗಿತ್ತು ಅನ್ನುವುದನ್ನು ನೆನಪು ಮಾಡಿಕೊಳ್ಳಿ. ಎಲ್ಲರೂ ಹೇಳುತ್ತಾರೆ, ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್. ಅಂದರೆ ನಮ್ಮ ಮನಸ್ಸೇ ನಮ್ಮ ಚೆಹರೆಯ ದರ್ಪಣ ಆಗಿದೆ. ಮನಸ್ಸಿನಲ್ಲಿ ಎಂತಹ ವಿಚಾರ ಇರುತ್ತದೆಯೋ ಆ ವಿಚಾರ ಚೆಹರೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಆದ್ದರಿಂದ ನಾವು ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಬೇಕು, ನಮ್ಮ ಮನಸ್ಸನ್ನು ಖುಷಿಯಲ್ಲಿ ಇಟ್ಟುಕೊಳ್ಳಬೇಕು. ಆಗ ನಮ್ಮ ಚೆಹರೆಯ ಮೂಲಕ ಆ ಖುಷಿ ಮತ್ತು ಆ ಶಾಂತಿಯ ಅನುಭವ ಅನ್ಯರಿಗೆ ಆಗುತ್ತದೆ. ಕೇವಲ ಸ್ಥೂಲ ರೂಪದಲ್ಲಿ ಮೇಕಪ್ ಅನ್ನು ಮಾಡಿಕೊಂಡು ಆಂತರ್ಯದಲ್ಲಿರುವಂತಹ ಅವಗುಣವನ್ನು ಮುಚ್ಚಲು ಪ್ರಯತ್ನ ಪಡುವುದಲ್ಲ. ನಾವು ಸ್ವಯಂವನ್ನು ಗುಣಗಳಿಂದ ಶೃಂಗಾರ ಮಾಡಿಕೊಳ್ಳಬೇಕು. ಕೇವಲ ಚೆಹರೆಯನ್ನಷ್ಟೇ ನೋಡಿಕೊಳ್ಳುವುದಲ್ಲ, ಚೆಹರೆಯ ಮಸ್ತಕದ ಮಧ್ಯದಲ್ಲಿರುವಂತಹ ಆತ್ಮವನ್ನು ನೋಡಿಕೊಳ್ಳಬೇಕು, ಸ್ವಯಂವನ್ನು ನೋಡಿಕೊಳ್ಳಬೇಕು. ಆತ್ಮನಾದ ನಾನು ಎಷ್ಟು ಶಾಂತಿಯಲ್ಲಿ ಇದ್ದೇನೆ, ಆತ್ಮನಾದ ನಾನು ಎಷ್ಟು ಖುಷಿಯಲ್ಲಿ ಇದ್ದೇನೆ ಎಂದು ನನ್ನನ್ನು ನಾನು ಪ್ರತಿದಿನ ನೋಡಿಕೊಳ್ಳಬೇಕು. ಏಕೆಂದರೆ ಆತ್ಮನಾದ ನಾನು ಖುಷಿಯಲ್ಲಿ ಇದ್ದರೆ, ಆತ್ಮನಾದ ನಾನು ಶಾಂತಿಯಲ್ಲಿ ಇದ್ದರೆ, ನನ್ನ ಆ ಶಾಂತಿಯ ಪ್ರಕಂಪನ ನನ್ನ ಚೆಹರೆಯ ಮೂಲಕ ಅನ್ಯರಿಗೆ ಅನುಭವ ಆಗುತ್ತದೆ. ನಾನು ಖುಷಿಯಲ್ಲಿ ಇದ್ದರೆ ನನ್ನ ಮೂಲಕ ಖುಷಿಯ ಪ್ರಕಂಪನ ಅನ್ಯರಿಗೆ ಅನುಭವ ಆಗುತ್ತದೆ. ಅನ್ಯರಿಗೆ ಖುಷಿಯ ಅನುಭವವನ್ನು ಮಾಡಿಸಲು, ಶಾಂತಿಯ ಅನುಭವವನ್ನು ಮಾಡಿಸಲು ನನ್ನ ಚೆಹರೆ ಖುಷಿಯಿಂದ ಇರಬೇಕು ಮತ್ತು ನನ್ನ ಚೆಹರೆಯಲ್ಲಿ ಶಾಂತಿಯ ಚಿಹ್ನೆ ಇರಬೇಕು. ಅದಕ್ಕೋಸ್ಕರ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಲು ಪ್ರಯತ್ನ ಪಡೋಣ ಮತ್ತು ಖುಷಿಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನ ಪಡೋಣ. ಆತ್ಮ ಸ್ವಯಂ ಶಾಂತಿಯಲ್ಲಿ ಇದ್ದಾಗ, ಆತ್ಮ ಸ್ವಯಂ ಖುಷಿಯ ಅನುಭವವನ್ನು ಮಾಡುತ್ತಿದ್ದಾಗ ನಮ್ಮ ಮೂಲಕ ಅನ್ಯರಿಗೂ ಕೂಡ ಸುಖ ಮತ್ತು ಶಾಂತಿಯ ಅನುಭವ ಆಗುತ್ತದೆ.